ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಿನ್ನೆ ಕ್ರೂಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು. ಹಾಗಾಗಿ ಬೆಳಗ್ಗೆ ಕೂಡ ಸ್ವಲ್ಪ ಲೇಟಾಗಿ ಇದ್ವಿ. ನಿಹಾಲ್ ಎದ್ದಿದ್ದ ಕೂಡಲೇ ಪೂಲ್ ನೋಡಿ ಆಟ ಆಡೋಣ ಅಂತೇಳಿ ಹೇಳ್ದ. ಸೊ ನಾವು ಕೂಡ ಎಲ್ಲರೂ ಪೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಆಟ ಆಡೋಣ ಅಂತೇಳಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಗೋವಾದಲ್ಲಿ ನಮ್ಮದು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಇವತ್ತು. ನಿಹಾಲ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ನಾವೆಲ್ಲರೂ ಪೂಲಲ್ಲೆಲ್ಲ ಆಟ ಆಡಿದ್ಮೇಲೆ ಮತ್ತೆ ರೂಮ್ಗೆ ಹೋಗಿ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಮತ್ತೆ ಹೊರಟ್ವಿ. ನಾವು ಸ್ಟೇ ಮಾಡಿದ್ವಲ್ಲ ಅದೇ ಹೋಟೆಲಲ್ಲೇ ಟಿಫನ್ನ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡೇ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ರಿಸೆಪ್ಷನ್ ಹತ್ರ ಬಂದ್ವಿ. ರಿಸೆಪ್ಷನ್ ಹತ್ರ ಹೀಗೆ ಸುಮಾರು ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ಟೇಬಲ್ ಟೆನ್ನಿಸು, ಕೇರಮ್ಮು, ಚೆಸ್ಸು, ಹಾಗೆ ಮಕ್ಕಳು ಆಟ ಆಡೋಕ್ಕೆ ಸ್ವಲ್ಪ ಟಾಯ್ಸ್ ಕೂಡ ಇಟ್ಟಿದ್ರು. ನಿಹಾಲ್ ಕೂಡ ನಮ್ಮ ಮನೆಯವ್ರು ಬರೋ ತನಕ ಅಲ್ಲೇ ಆಟ ಆಡ್ಕೊಳ್ತಾ ಇದ್ದ. ನಿಹಾಲ್ ಅಲ್ಲೇ ಆಟ ಆಡೋದ್ರಲ್ಲೇ ಕಳೆದೋಗಿದ್ದ. ನಮ್ಮ ಹಸ್ಬೆಂಡ್ ಕರಿತಾನೆ ಇದ್ರು, ಬಾ ಟೈಮ್ ಆಗಿದೆ ಹೋಗೋಣ ಅಂತೇಳಿ. ನೋಡಿ ಬರ್ತಾನೆ ಇಲ್ಲ ಅವನು. ಆಮೇಲೆ ಅವರೇ ಹೋಗಿ ಕರ್ಕೊಂಡು ಬಂದರು. ನಾವೀಗ ರೂಮ್ನ ವೆಕೇಟ್ ಮಾಡಿಕೊಂಡು ಇಲ್ಲಿ ಸಿಂಕ್ವೇರಿಯಂ ಬೀಚ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನಮ್ಮ ರೂಮಿಂದ 16 ನಿಮಿಷ ತೋರಿಸ್ತಾ ಇದೆ, ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತೇಳಿ. ಟ್ರಾಫಿಕ್ ಮೇಲೆ ಡಿಪೆಂಡು. ಆ್ಯಕ್ಚುಲಿ ನೈಟ್ ತುಂಬಾ ಟ್ರಾಫಿಕ್ ಇತ್ತು. ಡೇ ಟೈಮ್ ಏನು ಅಷ್ಟು ಅನಿಸ್ತಾ ಇಲ್ಲ, ಆದರೆ ಇವತ್ತು ಬೇರೆ ವೀಕ್ ಡೇಸ್ ಅಲ್ವಾ, ನೋಡಬೇಕು ಹೇಗೆ ಅಂತೇಳಿ. ಹೇಗಿತ್ತು ಗೋವಾ ಟ್ರಿಪ್? ಸರಿ, ಹೇಗಿತ್ತು ಗೋವಾ? ಸೂಪರ್. ಹಾಂ ನೋಡಿ, ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಎಂಜಾಯ್ ಮಾಡ್ದೆ. ಈ ಸಲ ಅಷ್ಟೊಂದು ಕಷ್ಟ ಕೊಡಲಿಲ್ಲ. ಸ್ವಲ್ಪ ಊಟ ತಿಂಡಿಗೆ ಸತಾಯಿಸ್ದ ಬಿಟ್ರೆ ಓಕೆ, ಎಂಜಾಯ್ ಮಾಡ್ದ. ನೋಡಿ ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ನಿದ್ದೆ ಕಡಿಮೆ ಆಯಿತು ಅನ್ಬೋದು. ಏನಕ್ಕಂದರೆ ನಾವು ಎಲ್ಲನೂ ಒಂದೇ ಕಡೆ ಸಿಗುವಂಥ ಪ್ಲೇಸಲ್ಲಿ ಸ್ಟೇ ಮಾಡಿರೋದ್ರಿಂದ ಜಸ್ಟ್ ಎಲ್ಲ 10 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಹೀಗೆ ಅವನಿಗೆ ನಿದ್ದೆ ಎಲ್ಲೂ ಸರಿ ಆಗ್ತಿಲ್ಲ. ರೂಮಿಗೆ ಹೋಗೋದು 11:30 12 o'clock ಆಗೋದು. ಬೆಳಗ್ಗೆ ಮತ್ತೆ 6 o'clock ಎದ್ದೇಳ್ತಿದ್ವಿ. ಅವನಿಗೆ ನಿದ್ದೆ ಸಾಕಾಗಿಲ್ಲ. ಆ್ಯಕ್ಚುಲಿ ಒಂದು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾನೆ. ಮಧ್ಯಾಹ್ನ ಎಲ್ಲ ಮಲಗಿಸೋ ಅಭ್ಯಾಸ ಇತ್ತು, ಆದರೆ ಈಗ ಮಧ್ಯಾಹ್ನ ಮಲಗ್ಸೋಕ್ಕಾಗ್ತಿಲ್ಲ. ಸೊ ನೈಟು ಬೇಗನೆ ಮಲಗೋಕೆ ಓಡಾಡ್ತಿರ್ತಾನೆ. ಈಗ ನಾವು ಹೋಗ್ತಿರೋಂಥದ್ದು ಸಿಂಕ್ವೇರಿಯಂ ಬೀಚ್ ಅಂತೇಳಿ. ನಮ್ಮ ರೂಮಿಂದ ಜಸ್ಟ್ 16 ಮಿನಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಲಂಗುಟಲ್ಲಿ ಸ್ಟೇ ಮಾಡಿದ್ದು. ಅಂದರೆ ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ಕವರ್ ಮಾಡ್ಬೋದು ಅಂತ. ಆದರೂ ಮಗು ಹಿಡ್ಕೊಂಡು ಸ್ವಲ್ಪ ಕಷ್ಟನೇ ಆಗುತ್ತೆ. ಅವನು ಒಂದೊಂದು ಕಡೆ ಹತ್ತೋದಿಲ್ಲ, ಓಡಾಡೋದಿಲ್ಲ ಅಂತಲೇ ಎತ್ಕೊಂಡು ಓಡಾಡಬೇಕು. ಇಲ್ಲಿ ಜಾಸ್ತಿ ಇದೆ ಅನ್ಬೋದು. ಟ್ಯಾಟೋ ಶಾಪ್ಗಳೇ ಜಾಸ್ತಿ ಇದೆ. ಹಾಗೆ ನೋಡಿ, ಎಲ್ಲ ಕಡೆ ಜಾಸ್ತಿ ಟ್ಯಾಟೋಸೇ ಇರೋದು. ಆಮೇಲೆ ಇಲ್ಲಿ ತುಂಬ ಗೋಡಂಬಿ ಫೇಮಸ್ಸು. ಹಾಗಾಗಿ ಜಾಸ್ತಿ ನೀವಿಲ್ಲಿ ಫೇಮಸ್ ಅಂತ ಏನಾದರೂ ಹೋಗ್ಬೇಕಂತ ಹೇಳಿದ್ರೆ ಒಂದು ಡ್ರಿಂಕ್ಸು, ಹಾಗೆ ಕ್ಯಾಶ್ಯೂಸು. ಹೋಟೆಲ್ಸ್ಗಳಂತೂ ನಿಮಗೆ ಒಂದು ಸ್ವಲ್ಪ ದೂರಕ್ಕೂ ಇದೆ ಅಂತಲೇ ಅನ್ಬೋದು. ಏನಾದರೂ ಡೀಟೇಲ್ಸ್ ಏನಾದರೂ ಬೇಕಂತ ಹೇಳಿದ್ರೆ, ನನಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಾದರೂ ಗೋವಾ ಹೋಗೋ ಪ್ಲ್ಯಾನ್ ಇದ್ದರೆ, ನೀವೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡ್ಬೋದು. ಹೇಳಿದ್ನಲ್ಲ, ನಮ್ಮದು ಪ್ಲ್ಯಾನ್ ಇದ್ದು ಫ್ಲೈಟಲ್ಲಿ ಬರೋಣ ಅಂತ. ಬಟ್ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಹಾಗೆ ಮಗು ಇರೋದ್ರಿಂದ ಸ್ವಲ್ಪ ಲಗೇಜ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಓಡಾಡೋ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿ ಕಾರಲ್ಲಿ ಬಂದಿದ್ದು. ಹಾಗಾಗಿ ಹೊನ್ನಾವರ, ಕಾರವಾರ ಅನ್ಪ್ಲ್ಯಾನ್ಡ್. ಆ್ಯಕ್ಚುಲಿ ಹೇಳಿದ್ನಲ್ವ, ನೈಟ್ ಟ್ರಾವೆಲ್ ಮಾಡೋ ಕಷ್ಟ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಮಿಡ್ಲಲ್ಲಿ ಉಳ್ಕೋಬೇಕಾಯಿತು ಕಾರವಾರದಲ್ಲಿ. ಹಾಗಾಗಿ ಹೇಗೂ ಸ್ಟೇ ಮಾಡಿದ್ದಲ್ಲ ಅನ್ನೋ ಕಾರಣಕ್ಕೆ ಬೀಚಿಗೆ ಹೋಗಿದ್ದು.
ಇದೇ ನೋಡಿ ಸಿಂಕ್ವೇರಿಯಂ ಬೀಚ್ದು ರೋಟು. ಬಸ್ಸಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದರು, ಹಾಗೆ ದೊಡ್ಡ ದೊಡ್ಡ ವೆಹಿಕಲ್ಸು ಕೂಡ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಬಟ್ ನೋಡಬೇಕು ಮುಂದೆ ಏನಾದರೂ ಪಾರ್ಕಿಂಗ್ ಸಿಗುತ್ತೇನೋ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ತುಂಬಾ ಬಿಸಿಲಿತ್ತು, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ ಪಾರ್ಕಿಂಗ್ ಸಿಗುತ್ತಾ ಅಂತೇಳಿ. ಸುಮಾರು ಜನ ನೋಡಿ ವೆಹಿಕಲ್ಸ್ನ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 2 ವೀಲರ್ ಪಾರ್ಕಿಂಗ್ ಇದೆ. ಆ್ಯಕ್ಚುಲಿ 4 ವೀಲರ್ ಇಲ್ಲ ಅಂತಂದರೆ ಇಲ್ಲಿ. ಈ ಸಿಂಕ್ವೇರಿಯಂ ಬೀಚ್ನ ಲೋವರ್ ಫೋರ್ಟ್ ಅಗೋಡಾ ಅಂತ ಕೂಡ ಹೇಳ್ತಾರೆ. ಸೊ ನೋಡಿ ಹೀಗೆ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಬೀಚಿಗೆ. ಹೀಗೆ ಒಂದು ಸೈಡ್ ಪೂರ್ತಿ ನಿಮಗೆ ಸ್ನ್ಯಾಕ್ಸು, ಚಾಟ್ಸು, ಡ್ರಿಂಕ್ಸ್ ಎಲ್ಲ ಇತ್ತು. ನೋಡಿ ಇದು ಸಿಂಕ್ವೇರಿಯಂ ಬೀಚ್. ಬನ್ನಿ ಹತ್ರ ಹೋಗಿ ನೋಡೋಣ ಹೇಗಿದೆ ಅಂತೇಳಿ. ಹಾಗೆ ಕಲಂಗಟ್ಟು ಭಾಗ ಹಾಗೆ ಬೇರೆ ಬೀಚಲ್ಲಿ ಆಟಾಡಿರೋದ್ರಿಂದ ಇಲ್ಲಿ ಆಟಾಡೋದಿಲ್ಲ, ಜಸ್ಟ್ ಹಾಗೆ ನೋಡೋಣ ಅಂತ ಬಂದಿದ್ದೀವಿ.